ಇವತ್ತು ರೋಡ್ ಶೋ ಇದೆ, ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ರಾಜ್ಯದಿಂದ ನಾನು ಬಂದಿದ್ದೀನಿ, ಆ ರೋಡ್ ಶೋದಲ್ಲಿ ಪಾಲ್ಗೊಳ್ತೀನಿ. ಅದಕ್ಕಿಂತ ಮುಂಚೆ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿ ಕರ್ನಾಟಕ ಭಯೋತ್ಪಾದಕರ ತಾಣ ಆಗುವಂತ ಒಂದು ವ್ಯವಸ್ಥೆಯನ್ನ ನಾವು ಕಾಣ್ತಾ ಇದ್ದೀವಿ. ನಿನ್ನೆನೂ ಕೂಡ ಶ್ರೀರಾಮನವಮಿ ಸಂದರ್ಭದಲ್ಲಿ ರಾಮನವಮಿ ಮುಗಿಸ್ಕೊಂಡು ಬರುವಂತ ದಾರಿಯಲ್ಲಿ ಜೈ ಶ್ರೀರಾಮ್ ಅಂದಿದ್ದಕ್ಕೆ ಕಾರಲ್ಲಿ ತಡೆದು ಹಲ್ಲೆ ಮಾಡಿ, ಇನ್ಮೇಲೆ ಜೈ ಶ್ರೀರಾಮ್ ಅನ್ನೋ ಹೆಸರು ಓಡಲ್ಲ ಇಲ್ಲಿ ಕರ್ನಾಟಕದಲ್ಲಿ, ಅಲ್ಲಾಹು ಅಕ್ಬರ್ ಅಂತ ಹೇಳಬೇಕು ಅಂತೇಳಿ ಧಮಕಿ ಹಾಕಿರುವಂತ ಘಟನೆ ಈಗಾಗಲೇ ಪೊಲೀಸರು ಮೆಟ್ಲು ಹತ್ತಿದೆ, ಅವ್ರನ್ನ ಬಂಧನನೂ ಕೂಡ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದ್ ರೀತಿ ಇವ್ರಿಗೆಲ್ಲ ಫ್ರೀ ಲ್ಯಾನ್ಸರ್ ತರ ಆಗೋಗಿದ್ದಾರೆ. ಇವರು ಒಂಥರ ಪಾಸ್ಪೋರ್ಟ್ ಕೊಟ್ಟಂಗೆ, ಪಾಸ್ಪೋರ್ಟ್ ವೀಸಾ ಕೊಟ್ಟಂಗೆ ಇವರೆಲ್ಲರೂ ಕೂಡ ಇವತ್ತು ಹಾದಿ ಬೀದಿಗಳಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ಮಾಡುವಂತ, ಅವರನ್ನ ಹೀಯಾಳಿಸುವಂತ ಪ್ರವೃತ್ತಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಯಾವ ದಿನ ಕರ್ನಾಟಕದ ಒಂದು ದೇಗುಲ ಅಂತ ವಿಧಾನಸೌಧವನ್ನ ನಾವೆಲ್ಲರೂ ಕಾಣ್ತಾ ಇದ್ವಿ, ಅಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಕೂಗಿದ ಮೇಲೆ, ಅವರೆಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು ಅಂತಾನೆ ಸರ್ಟಿಫೈ ಆಗಿದೆ ಈಗಾಗಲೇ. ಅವರು ಪಾಸ್ ಕೊಟ್ಟಿದ್ದು ಕಾಂಗ್ರೆಸ್ಸಿನ ರಾಜ್ಯಸಭಾ ಸದಸ್ಯರು. ಅವ್ರನ್ನ ಅರೆಸ್ಟ್ ಮಾಡೋದ್ರಲ್ಲೂ ಮೀನಾವೇಶ, ಅವ್ರನ್ನ ಬೆಂಬಲಿಸಿದ್ರಲ್ಲಿ ಒಬ್ಬರ ಮೇಲೆ ಒಬ್ಬರು ಮುಖ್ಯ ಮಂತ್ರಿಗಳು ಅವ್ರು ಹೇಳಲೇ ಇಲ್ಲ ಅಂತ ಹೇಳಿ ಕೊನೆಗೆ ಸಿಕ್ಕಾಕೊಂಡ್ರು. ಈಗ ಅವ್ರಿಗೆ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ಆಮೇಲೆ ಅದೇ ರೀತಿ ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಅಲ್ಲಿಗೋದಂತ ಮಂತ್ರಿಗಳು ಭೇಟಿ ಮಾಡಿದಾಗ ಏನ್ ಹೇಳ್ಬೇಕಾಯ್ತು? ತನಿಖೆ ಮಾಡ್ತಾ ಇದ್ದೀರಿ, ಪೊಲೀಸರು ನಿಷ್ಪಕ್ಷವಾದ ತನಿಖೆ ಮಾಡ್ತಾರೆ ಅಂತ ಹೇಳ್ಬೇಕಾಯ್ತು. ಅದ್ ಬಿಟ್ಬಿಟ್ಟು ಇದು ಹೋಟ್ಲ್ ಗಲಾಟೆ, ಹೋಟ್ಲು ಮಧ್ಯೆ ಇರೋ ಗಲಾಟೆ ಇದು ಅಂತೇಳಿ ಕೇಸನ್ನೇ ತಿರ್ಚಿ ಹಾಕುವಂತ ಪ್ರಯತ್ನವನ್ನ ಅವತ್ತು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮಂಡ್ಯದಲ್ಲಿ ಹನುಮ ಧ್ವಜವನ್ನ ಹಾರಾಡ್ತಾ ಇದ್ದಂತ, ಒಂದು ತಿಂಗಳು ಹಾರಾಡ್ತಾ ಇದ್ದಂತ ಹನುಮ ಧ್ವಜವನ್ನ ಇಳಿಸಿ ಹನುಮ ಧ್ವಜಕ್ಕೆ ಅವಮಾನ ಮಾಡಿದ್ರು ಕಾಂಗ್ರೆಸ್. ಈಗ ಶ್ರೀರಾಮ ಜಯ ಅಂದಿದ್ದಕ್ಕೋಸ್ಕರ ಇವತ್ತು ಹಲ್ಲೆ ಮಾಡಿರತಕ್ಕಂಥ ಘಟನೆ ಕರ್ನಾಟಕದಲ್ಲಿ ನಡೀತಾ ಇರುವಂತದ್ದು ನೋಡಿದ್ರೆ ನಾವು ಇವತ್ತು ನಮ್ಗನ್ಸ್ತಾ ಇದೆ, ನಾವೇನು ಪಾಕಿಸ್ತಾನದಲ್ಲಿ ಇದ್ದೀರಾ, ಇಂಡಿಯಾದಲ್ಲಿ ಇದ್ದೀರಾ, ಒಂಥರ ಭಯ ಬೀಳಿಸುವಂತ ವಾತಾವರಣ ಇಡೀ ಕರ್ನಾಟಕದಲ್ಲಿ ಕಾಣ್ತಾ ಇದೆ. ಅಂದ್ರೆ ಹಿಂದೂಗಳನ್ನ ಒಂದು ರೀತಿ ಎರಡನೇ ದರ್ಜೆಯ ಪ್ರಜೆಗಳ ತರ ಇಲ್ಲಿ ಕರ್ನಾಟಕದಲ್ಲಿ ಕಾಣ್ತಾ ಇದೆ. ಮುಸ್ಲಿಮರ ಓಲೈಕೆ ಮಾಡೋದ್ರಿಂದ ಮುಸ್ಲಿಮರ ವೋಟ್ ಬರ್ತೈತೆ ಅನ್ನೋ ಕಾರಣಕ್ಕೋಸ್ಕರ ಒಂದ್ ರೀತಿ ಭಯೋತ್ಪಾದನಾ ಚಟುವಟಿಕೆ ಇರ್ಬೋದು, KFD ಇರ್ಬೋದು, ಪಾಪ್ಯುಲರ್ ಫ್ರಂಟ್ ಇರ್ಬೋದು, ಇದೇ ಹಾಸನದಲ್ಲಿ ಆದಂತ ಗಲಭೆ, ಪಾಪ್ಯುಲರ್ ಫ್ರಂಟ್ ಮೇಲಿದ್ದಂತ ಕೇಸ್ಗಳನ್ನೆಲ್ಲ ಸುಮಾರು 1500ಕ್ಕೂ ಹೆಚ್ಚು ಜನರ ಮೇಲಿದ್ದ ಕೇಸ್ಗಳೆಲ್ಲ ವಾಪಸ್ ಪಡೆದಿರೋ ಘಟನೆಯನ್ನು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಸಿದ್ದರಾಮಯ್ಯನವರು ಬಂದ್ಮೇಲೆ ಒಂಥರ ಟಿಪ್ಪು ಸಂಸ್ಕೃತಿಯನ್ನ ಕರ್ನಾಟಕ ರಾಜ್ಯದಲ್ಲಿ, ಕರ್ನಾಟಕ ಸರ್ಕಾರದಲ್ಲಿ ಬಿಂಬಿತ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇದನ್ನ ಇವತ್ತು ರಾಜ್ಯದ ಜನ ನೋಡ್ತಾ ಇದ್ದಾರೆ. ಇವತ್ತು ಯಾರು ಈ ತರ ಕೃತ್ಯ ಮಾಡಿದ್ದಾರೆ, ಜೈ ಶ್ರೀರಾಮನ್ನ ಹೊಡೆದಿರುವಂತದ್ದು ಇಡೀ ರಾಜ್ಯದಲ್ಲಿ ಸಂಚಲನ ಉಂಟು ಮಾಡಿದೆ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಕೂಡಲೇ ಇವ್ರನ್ನ ಬಂಧನ ಮಾಡಬೇಕು, ಬಂಧನ ಆಗಿ ಮಾಡಿದ್ದಾರೆ, ಹಾಕಬೇಕು ಮತ್ತು ದೇಶ ವಿರೋಧಿ ಕಾನೂನುಗಳ ಅಡಿಯಲ್ಲಿ ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಿ, ಈ ತರ ಘಟನೆಗಳು ನಡೆದಾಗ ಸರ್ಕಾರ ನಾವು ಬಿಡಲ್ಲ ಅನ್ನೋ ಮೆಸೇಜ್ ಕೊಟ್ಟಿಲ್ಲ ಅಂದ್ರೆ ಕಾಂಗ್ರೆಸ್ ಅವರು ನೀವು ಒಂದು ರೀತಿ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀರಾ ಅಂತ ಸ್ಪಷ್ಟವಾಗಿ ರಾಜ್ಯದ ಅರ್ಥ ಮಾಡಿರ್ತಾರೆ. ಮುಂದೆ ಬರುವಂತಹ ಚುನಾವಣೆಯಲ್ಲಿ ಇದಕ್ಕೆ ಸರಿಯಾದಂತ ಬುದ್ಧಿಯನ್ನ ಕಲಿಸ್ತಾರೆ. ಇವತ್ತು ಕಾಂಗ್ರೆಸ್ಸಿನ ನಾಯಕರುಗಳು ನರೇಂದ್ರ ಮೋದಿ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ದಿನನಿತ್ಯ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ JDS ಜೊತೆ ಹೊಂದಾಣಿಕೆ ಮಾಡಿಕೊಂಡಾಗಿಂದ ಇವ್ರಿಗೊಂದು ರೀತಿ
ಹೊಟ್ಟೆ ಉರಿ ಅಂತ ಅಲ್ಲ, ಹೊಟ್ಟೆಯಲ್ಲಿ ಮೆಣಸಿನಕಾಯಿ ತಿಂದಂಗೆ ಔಟಿದೆ ಅವ್ರ ಕಡೆ. ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಹೊಂದಾಣಿಕೆ ಆಗಿರುವಂತದ್ನ ಕಾಂಗ್ರೆಸ್ ಟೀಕೆ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಆದರೆ ನರೇಂದ್ರ ಮೋದಿಯವರು, ಈ ದೇಶದ ಒಳಿತಿಗೋಸ್ಕರ ನರೇಂದ್ರ ಮೋದಿಯವರು ನಾವೆಲ್ಲ ಒಟ್ಟಾಗಿ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಈ ಹೊಂದಾಣಿಕೆಯನ್ನ ಕೇಂದ್ರದ ನಾಯಕರು ಮಾಡಿಕೊಂಡಿದ್ದಾರೆ. ನಾವು ಅದಕ್ಕೆ ಬೆಂಬಲವಾಗಿ ನಾವು ನಿಂತಿದ್ದೀವಿ. ಆದರೆ ಕರ್ನಾಟಕದಲ್ಲಿರದ ಸರ್ಕಾರ ಇವತ್ತು ಕೇಂದ್ರದ ಮೇಲೆ, ನರೇಂದ್ರ ಮೋದಿಯವರ ಮೇಲೆ, ಬರಗಾಲದಲ್ಲಿ ನಮಗೆ ಸರಿಯಾಗಿ ಹಣ ಕೊಟ್ಟಿಲ್ಲ, ಕೇಂದ್ರದ ಅನುದಾನಗಳು ನಮಗೆ ಸರಿಯಾಗಿ ಬರ್ತಾ ಇಲ್ಲ, ನಾವು ಕೋರ್ಟ್ಗೆ ಹೋಗ್ತೀರಿ, ಮತ್ತೆ ಕೋರ್ಟ್ಗೆ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಈ ತರದ ಆಪಾದನೆ ಮಾಡಿ ಇದನ್ನ ಒಂಥರ ಡೈವರ್ಟ್ ಮಾಡುವಂತ ಪ್ರಯತ್ನ. ಯಾಕಂದ್ರೆ ಅವರಿಗೆ ಚುನಾವಣೆಗೆ ವಿಚಾರಗಳನ್ನ ಹೇಳಕ್ಕೆ ಏನೂ ಇಲ್ಲ ಅವರ ಹತ್ರ. ಮೊದಲನೇದಾಗಿ ಅವರ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಇದುವರೆಗೂ ಘೋಷಣೆನೇ ಮಾಡಿಲ್ಲ. ಕೇಳಿದ್ರೆ ಅವ್ರು ಹೇಳ್ತಾರೆ ಪಾರ್ಲಿಮೆಂಟ್ ಮೆಂಬರ್ಗಳೆಲ್ಲ ಸೇರಿ ಆಮೇಲೆ ಎಲೆಕ್ಟ್ ಮಾಡೋದು ಅಂತ. ಯಾಕೆ ಇಂದಿರಾ ಗಾಂಧಿ ಇದ್ದಾಗ ಏನ್ ಮಾಡಿದ್ರಿ ನೀವು? ನೆಹರು ಇದ್ದಾಗ ಏನ್ ಮಾಡಿದ್ರಿ? ರಾಜೀವ್ ಗಾಂಧಿ ಇದ್ದಾಗ ಏನ್ ಮಾಡಿದ್ರಿ? ಅವಾಗೆಲ್ಲ ಅನೌನ್ಸ್ ಮಾಡೋವಾಗ ಯಾವ ಪಾರ್ಲಿಮೆಂಟ್ ಮೆಂಬರ್ ಇದ್ರು? ಈಗ ಯಾಕೆ ಅನೌನ್ಸ್ ಮಾಡ್ತಾ ಇಲ್ಲ? ಅಂದ್ರೆ ನಿಮ್ಮಲ್ಲಿ ನಾಯಕತ್ವದ ಕೊರತೆ ಕಾಣಿಸ್ತಾ ಇದೆ. ನಾನು ನೋಡ್ತಾ ಇದ್ದೀನಿ ಎಲ್ಲೂ ಕೂಡ ನಾವು ಕೇಂದ್ರ ಸರ್ಕಾರದಲ್ಲಿ ಇದ್ದಾಗ, ಮನಮೋಹನ್ ಸಿಂಗ್ ಸರ್ಕಾರ ಇರ್ಬೋದು ಅಥವಾ ಬೇರೆ ಇಂದಿರಾ ಗಾಂಧಿ ಅವರ ಸರ್ಕಾರ ಇದ್ದಾಗ ನಾವೇನೇನು ಅಭಿವೃದ್ಧಿ ಮಾಡಿದ್ರಿ? ದೇಶದಲ್ಲಿ 50 ವರ್ಷಕ್ಕೂ ಹೆಚ್ಚು ಆಡಳಿತ ಮಾಡಿದ್ದಾರೆ ಕಾಂಗ್ರೆಸ್. ದೇಶಕ್ಕೆ ಏನ್ ಮಾಡಿದ್ದಾರೆ ಅಂತ ಹೇಳ್ಬೋದಾಯ್ತು. ಅದನ್ನ ಎಲ್ಲೂ ಹೇಳ್ತಾ ಇಲ್ಲ. ರಾಹುಲ್ ಗಾಂಧಿ ಹೆಸರು ಇಲ್ಲ ಎಲ್ಲೂ. ನಾವ್ ಹೇಳ್ತಾ ಇದ್ದೀರಿ ನರೇಂದ್ರ ಮೋದಿ ನಮ್ಮ ನಾಯಕರು, ನರೇಂದ್ರ ಮೋದಿ ಅವರು ನಮ್ಮ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್, ಅವ್ರ ನೇತೃತ್ವದಲ್ಲೇ ಚುನಾವಣೆ ನಾವು ಹೋಗ್ತಾ ಇದ್ದೀರಿ ಅಂತ ನಾವು ಹೇಳ್ತಾ ಇದ್ದೀವಿ. ಆದ್ರೆ ಅವ್ರಿಗೆ